ವೆಲ್ಕಮ್ ಬ್ಯಾಕ್ ಟು ಛಾಯಾ ಗೌಡ ಡ್ಯಾನ್ಸ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಕ್ವಿಕ್ಕಾಗಿ ರೆಡಿ ಆಗುವಂಥ ಚಿಕನ್ ಡ್ರೈನ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಸೊ ಹಾಗೆಯೇ ಕಮೆಂಟ್ ಮಾಡೋದಂತೂ ಮರಿಬೇಡಿ. ಕನ್ಫ್ಯೂಷನ್ಸ್ ಆಗೋದಕ್ಕೆ ಹೋಗ್ಬೇಡಿ. ಸೊ ಡೈರೆಕ್ಷನ್ ಚೇಂಜ್ ಆಗಿದೆ ಅಷ್ಟೇ, ಇನ್ನೇನು ಚೇಂಜ್ ಆಗಿಲ್ಲ. ಸೇಮ್ ಪ್ಲೇಸ್ ಅಲ್ಲೇ ಮಾಡ್ತಿರೋದು. ಇದಕ್ಕೆ ಏನೇನು ರೆಸಿಪಿ ಬೇಕಾಗಿರುತ್ತೆ ಅಂತ ಹೇಳೋದಕ್ಕಿಂತ ಮುಂಚೆ ನಾನು ಡೈರೆಕ್ಟ್ ಆಗಿ ಅಡುಗೆನೆ ತೋರಿಸ್ತಿದ್ದೀನಿ. ಸೊ ತುಂಬಾ ಲಾಂಗ್ ಆದ್ರೆ ನಿಮ್ಗೂ ನೋಡೋದಕ್ಕೆ ಬೇಜಾರು ಅನ್ಸುತ್ತೆ ಅಂತ ಅಷ್ಟೇ. ಆದಷ್ಟು ಕಾಮಿಡಿ ಜೊತೆಗೆ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಡ್ರೈ ಚಿಕನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಸೊ ಡೈರೆಕ್ಟ್ ಆಗಿ ರೆಸಿಪಿನೇ ತೋರಿಸ್ತಿದ್ದೀನಿ. ಇಂಗ್ರೀಡಿಯೆಂಟ್ ಏನ್ ಬೇಕು ಅಂತ ತೋರಿಸ್ತಿಲ್ಲ. ನಿಮ್ಗೆ ಈಸಿ ಇದೆ, ನಿಮ್ಗೆ ಖಂಡಿತ ಗೊತ್ತಾಗುತ್ತೆ. ಇಲ್ಲಿ ಒಂದು ಪ್ಯಾನ್ ತಗೊಂಡಿದ್ದೀನಿ. ಇದಕ್ಕೆ ಯಾವುದೇ ರೀತಿ ಆಯಿಲ್ ಏನು ಮಿಕ್ಸ್ ಮಾಡ್ತಿಲ್ಲ. ಸೊ ಖಾಲಿ ಪ್ಯಾನ್ ತಗೊಂಡಿದ್ದೀನಿ. ಈ ಪ್ಯಾನ್ಗೆ ತೊಳೆದಿಟ್ಕೊಂಡಿರುವಂತಹ ಚಿಕನ್ನ ಆಡ್ ಮಾಡ್ತಿದ್ದೀನಿ. ಇದಕ್ಕೇನೆ ಸ್ವಲ್ಪ ಸಾಲ್ಟ್ನ ಮಿಕ್ಸ್ ಮಾಡ್ತಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಸೊ ಹೊಸದಾಗಿ ಯಾರಾದರೂ ಅಡುಗೆ ಟ್ರೈ ಮಾಡ್ತಿದ್ರೆ ಸ್ವಲ್ಪ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಟೇಸ್ಟ್ ನೋಡ್ಕೊಂಡು ಬೇಕಿದ್ರೆ ಆ್ಯಡ್ ಮಾಡ್ಕೊಬೋದು. ನಾನು ಯಾವಾಗಲೂ ವಿಡಿಯೋ ಮಾಡಬೇಕಾದ್ರೆ ಈ ಸೈಡು ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಮಾಡ್ತಿದ್ದೆ. ಇವಾಗ ಈ ಸೈಡ್ ನೋಡೋದಕ್ಕೆ, ಕ್ಯಾಮ್ರಾ ನೋಡೋದಕ್ಕೆ ಸ್ವಲ್ಪ ಆ ಕಡೆ ಈ ಕಡೆ ಅನ್ನಿಸ್ತಾ ಇದೆ. ಬೇಜಾರು ಮಾಡ್ಕೋಬೇಡಿ, ಆ ಕಡೆ ಈ ಕಡೆ ನೋಡ್ಕೊಂಡು ವಿಡಿಯೋ ಮಾಡ್ತಾ ಇದ್ರೆ. ಸಾಲ್ಟ್ನ ಆ್ಯಡ್ ಮಾಡಿದಾಗಿದೆ. ಈಗ ಅಡುಗೆ ಅರಿಶಿನ ಆ್ಯಡ್ ಮಾಡ್ತಿದ್ದೀನಿ. ಇದಕ್ಕೆ 2 ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊತಿದ್ದೀನಿ. ನೆನಪಿರಲಿ, ನಾನು ಯಾವುದೇ ರೀತಿ ಆಯಿಲ್ನ ಮಿಕ್ಸ್ ಮಾಡಿದೆ. ಅಡುಗೆ ಅರಿಶಿನ, ಉಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚಿಕನ್ಗೆ ಮಿಕ್ಸ್ ಮಾಡಿ ಬೇಯಿಸ್ಕೊತಿರೋದು. ಇನ್ಯಾವುದೇ ರೀತಿ ಇಂಗ್ರೀಡಿಯೆಂಟ್ನ ಹಾಕಿಲ್ಲ ಇವಾಗ ಸದ್ಯಕ್ಕೆ. ಇದು ಚೆನ್ನಾಗಿ ಬೆಂದು ಒಂದು 3/4 ಭಾಗದಷ್ಟು ಬೆಂದು ನೀರನ್ನ ಬಿಟ್ಕೊಳ್ಳಿ. ಸೊ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಒಂದೇ ರೀತಿ ಚಿಕನ್ ತಿಂದು ಬೇಜಾರಾಗಿದೆ ಅನ್ನೋರು ಈ ರೆಸಿಪಿನ ಟ್ರೈ ಮಾಡ್ಕೊಬೋದು. ಎಕ್ಸ್ಪೆಷಲಿ ಬ್ಯಾಚುಲರ್ಸ್, ನಮಗೆ ಮಸಾಲೆ ಎಲ್ಲ ರುಬ್ಕೊಂಡು ಅಡುಗೆ ಮಾಡೋದಕ್ಕೆ ಆಗಲ್ಲ ಅಂದವರು ನೀವು ಕೂಡ ಟ್ರೈ ಮಾಡಿ. ಸೊ ವಿಡಿಯೋದಲ್ಲೆಲ್ಲ ತುಂಬ ಕಾಮಿಡಿ ಮಾಡಿರ್ತೀನಿ, ಬಟ್ ಎಡಿಟ್ ಮಾಡಬೇಕಾದ್ರೆ ಕಟ್ ಮಾಡಿಬಿಟ್ಟಿರ್ತೀನಿ ಎಲ್ಲದನ್ನು. ಇಲ್ಲಿ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಅದನ್ನು ಆ್ಯಡ್ ಮಾಡ್ತೀನಿ. ಸದ್ಯಕ್ಕಂತೂ ಆದಷ್ಟು ಶಾರ್ಟ್ ಫಾರ್ಮಲ್ಲಿ ಇದ್ರೇ ನಿಮಗೆ ನೋಡೋದಕ್ಕೆ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ವೀಡಿಯೋಸ್ನ ತುಂಬ ಶಾರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ಇದು ಚಿಕನ್ ಆಲ್ಮೋಸ್ಟ್ 3/4 ಭಾಗ ಬೇಯಲಿ, ಅಲ್ಲಿವರೆಗೂ ಮುಚ್ಚಿಟ್ಟು ಬೇಯಿಸ್ಕೊಳ್ಳೋಣ. ಇದನ್ನ ಅವಾಗವಾಗ ತಿರುಗಿಸ್ಕೊತಾ ಇರಿ. ಇಲ್ಲದೆ ಇದ್ರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನಾನು ಯಾವಾಗಲೂ ಹೇಳೋ ಹಾಗೆ ಆಯಿಲ್ನ ಆದಷ್ಟು ಕಡಿಮೆ ಬಳಸಿ. ಹೆಲ್ತಿಗಂತೂ ತುಂಬ ಒಳ್ಳೇದಲ್ಲ ಅದು. ಆರೋಗ್ಯ ಹದಗೆಟ್ರೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿರಬೇಕು. ಸೊ ಇವಾಗ ಟೇಸ್ಟ್ಗೋಸ್ಕರ, ಖುಷಿಗೋಸ್ಕರ ತಿಂತೀರಾ ಮಾಡಿಕೊಂಡು, ರುಚಿ ಚೆನ್ನಾಗಿದೆ ಅಂತ ಹೇಳ್ಕೊಂಡು ನಿಮ್ಮ ಆರೋಗ್ಯ ಹದಗೆಟ್ಟೋದ್ರೆ ನಿಮ್ಮನ್ನ ನೀವು ನೋಡ್ಕೊಳಕ್ಕಾಗದಿರೋ ಪರಿಸ್ಥಿತಿ ಬರುತ್ತೆ. ಯಾರೂ ಬರಲ್ಲ ನೋಡೋದಕ್ಕೆ ನಿಮ್ಮನ್ನ. ಸೊ ಆದಷ್ಟು ಆಯಿಲ್ ಎಲ್ಲ ಕಡಿಮೆ ಬಳಸಿ. ಸೊ ಇದೇ ರೀತಿ ಒಳ್ಳೊಳ್ಳೆ ಹೆಲ್ತ್ ಟಿಪ್ಸ್ನ, ಬ್ಯೂಟಿ ಟಿಪ್ಸ್ನ, ಖಂಡಿತ ಇನ್ನೂ ವೆರೈಟಿ ಟಿಪ್ಸ್ ಎಲ್ಲ ಕೊಡ್ತಾ ಇರ್ತೀನಿ. ಸೊ ನನ್ನ ಚಾನಲ್ನ ನೋಡ್ತಾ ಇರಿ. ಒಂದು ವಿಚಾರ ಕೇಳ್ಪಟ್ಟೆ, ನನ್ನ ಸಬ್ಸ್ಕ್ರೈಬರ್ಸಲ್ಲಿ ಆಲ್ಮೋಸ್ಟ್ 3/4 ಭಾಗ ಬಾಯ್ಸೇ ಇದ್ದಾರೆ. ಅವರೆಲ್ಲ ಕೇಳ್ತಿದ್ದು ಬರೀ ಕುಕಿಂಗ್ ವ್ಲಾಗ್ ಮಾಡ್ತೀಯಾ, ಮೇಕಪ್ ವ್ಲಾಗ್ ಮಾಡ್ತೀಯಾ, ನಮ್ಗೇನು ಯೂಸ್ ಆಗುತ್ತೆ ಇದರಿಂದ ಅಂತ. ಆಬ್ವಿಯಸ್ಲಿ ಮೇಕಪ್ ವ್ಲಾಗಲ್ಲೆಲ್ಲ ನಿಮಗೂ ಹೆಲ್ಪ್ ಆಗುವಂಥ ವೀಡಿಯೋಸ್ನು ಮಾಡ್ತಾನೆ ಇರ್ತೀನಿ. ಸೊ ಕುಕಿಂಗು ಜಸ್ಟ್ ಹುಡುಗಿರು ಮಾತ್ರ ಸೀಮಿತ ಅಲ್ಲ. ಈಗಿನ ಕಾಲದಲ್ಲಿ ಹುಡುಗಿರಿಗಿಂತ ಚೆನ್ನಾಗಿ ಹುಡುಗರು ಕೂಡ ಅಡುಗೆ ಮಾಡ್ತಿದ್ದಾರೆ. ನಿಮಗೆ ಅದನ್ನು ಎಕ್ಸ್ಪ್ಲೇನ್ ಮಾಡೋವಂಥ ಅವಶ್ಯಕತೆ ಇರಲ್ಲ. ಸೊ ನನಗಿಷ್ಟ ಇದೆ ಒಳ್ಳೊಳ್ಳೆ ಮೆಸೇಜ್ ತಗೊಂಡು ವಿಡಿಯೋ ಮಾಡಬೇಕು ಅಂತ. ಸೊ ನೆಕ್ಸ್ಟ್ ವೀಡಿಯೋಸಲ್ಲಿ ಆದಷ್ಟು ಅದನ್ನು ಟ್ರೈ ಮಾಡ್ತಿದ್ದೀನಿ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿತ್ತು, ಹಾಗಾಗಿ ಕಮ್ಮಿ ಮಾತಾಡಿಕೊಂಡು ವಿಡಿಯೋಸ್ ಅಪ್ಲೋಡ್ ಮಾಡಿ ಕರೆಕ್ಟಾಗಿ ನಿದ್ದೆ ಮಾಡೋದಕ್ಕಾಗ್ತಿರ್ಲಿಲ್ಲ. ಸೊ ಕನ್ಸಿಸ್ಟೆನ್ಸಿ ಇದ್ರೇ ಏನಾದರೂ ಮಾಡೋದಕ್ಕಾಗೋದು ಅಂತ ಹೇಳ್ತಾ ಇರ್ತೀನಿ. ಹಾಗಾಗಿ ಕನ್ಸಿಸ್ಟೆನ್ಸಿಯಿಂದ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ನಿಮ್ಮ ಸಪೋರ್ಟ್ ಖಂಡಿತ ಇರಬೇಕು ನಿಮಗೆ. ಕಂಪ್ಲೀಟಾಗಿ ಚಿಕನ್ ನೀರೆಲ್ಲ ಬಿಟ್ಕೊಂಡು, ಸೊ ಚಿಕನ್ ನೀರೆಲ್ಲ ಹೆಂಗಿದೆ, ಇವಾಗ ಇದಕ್ಕೆ 1/4 ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡಿ ಚಿಕನ್ನ ಬೇಯಿಸ್ಕೊತಿದ್ದೀನಿ. 3/4 ಭಾಗದಷ್ಟಾದರೂ ಚಿಕನ್ ಬೆಂದಿರಬೇಕು. 1 ಗ್ಲಾಸ್ ಅಥವಾ 3/4 ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡಿ ಚಿಕನ್ನ ಬೇಯಿಸ್ಕೊತಿದ್ದೀನಿ. ಈ ನೀರು
ಕಂಪ್ಲೀಟ್ ಆಗಿ ಹಿಂಗಬೇಕು. ಚಿಕನ್ಗೆ ಹಾಕಿದ ನೀರು ಕಂಪ್ಲೀಟ್ ಆಗಿ ಡ್ರೈ ಆಗಿದೆ. ಸೊ ಇದನ್ನ ಸಪ್ರೇಟ್ ಆಗಿ ಎತ್ತಿಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ. ಇವಾಗ ಅದೇ ಬಾಣಲಿಗೆ ಆಯಿಲ್ನ ಹಾಕೊಂತಿದ್ದೀನಿ. ಆಯಿಲ್ ಕಾದ ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ತಿದ್ದೀನಿ. ಮೆಣಸಿನ್ಕಾಯಿ ತಿನ್ನಲ್ಲ ಅನ್ನೋರು ಉದ್ದುದ್ದನೆ ಕಟ್ ಮಾಡ್ಕೊಳ್ಳಿ. ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ. ಜೊತೆಗೇನೆ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ತಿದ್ದೀನಿ. ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳಿ, ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ. ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಕಂಪ್ಲೀಟ್ ಆಗಿ ಫ್ರೈ ಆಗಿದೆ. ಸೊ ಇದಕ್ಕೆ ಚಿಕನ್ ಏನಿತ್ತು ಇದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬಾ ನಿಂತ್ಕೋ, ವಿಡಿಯೋ ಮುಂದೆ ತಗತ್ತಿದ್ರೆ ನಿಂತ್ಕೋ ಬಾ. ಚಿಕನ್ನ ಆ್ಯಡ್ ಮಾಡಿದ ನಂತರ ಸೊ ಹಾಫ್ ಲೆಮನ್ನ ಆ್ಯಡ್ ಮಾಡ್ತಿದ್ದೀನಿ. ಲೆಮನ್ನ ಆ್ಯಡ್ ಮಾಡಿದ ನಂತರ ಸೊ ಪೆಪ್ಪರ್ನ ಆ್ಯಡ್ ಮಾಡ್ತಿದ್ದೀನಿ. ಖಾರ ಜಾಸ್ತಿ ತಿನ್ನಲ್ಲ ಅನ್ನೋರು ಪೆಪ್ಪರ್ನ ಕಡಿಮೆ ಆ್ಯಡ್ ಮಾಡ್ಕೊಳ್ಳಿ. ಅದಾದ ನಂತರ ಫೈನಲ್ ಟಚ್ ಆಗಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದರೆ ಮುಗೀತು, ಚಿಕನ್ ಡ್ರೈ ರೆಡಿ ಆಗುತ್ತೆ. ಸೊ ತುಂಬಾ ಈಸಿಯಾಗಿ ರೆಡಿ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ರೆಡಿಯಾಗಿದೆ, ಚಿಕನ್ ರೆಡಿಯಾಗಿದೆ. ಇನ್ನೊಂದಷ್ಟು ವೆರೈಟಿ ಚಿಕನ್ ಜೊತೆಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್. ಸಿ